ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಬಸವರಾಜ್ ಯನ್ನಕ್ಕಿ, ಇತಿಹಾಸದ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ದಾಂಡೇಲಿ. ಇಂದು ನಾನು ನಿಮಗೆ ಕರ್ನಾಟಕ ವಿಶ್ವವಿದ್ಯಾಲಯದ BA ಪ್ರಥಮ ಸೆಮೆಸ್ಟರ್ ಭಾರತ ಇತಿಹಾಸ ಈ ವಿಷಯದ 16ನೇ ಅವಧಿಯ ಕುರಿತು ಮಾತನಾಡುತ್ತಿದ್ದೇನೆ. ವಿಷಯ ಭಾರತದ ಭೌಗೋಳಿಕ ಲಕ್ಷಣಗಳು, ದ ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ಏನ್ಷಿಯಂಟ್ ಇಂಡಿಯಾ. ಇದರ ಅಡಿಯಲ್ಲಿ ಹಿಮಾಲಯ ಪರ್ವತ ಶ್ರೇಣಿ, ಅದರ ಬಗ್ಗೆ ವಿಷಯವನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾಯಿದ್ದೇನೆ. ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಇವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಎರಡು ವಿಷಯಗಳ ನಡುವೆ ಗಾಢವಾದ ಸಂಬಂಧವಿದೆ. ನಾವು ಇತಿಹಾಸದ ಘಟನೆಗಳನ್ನು ನೋಡಿದಾಗ ಅಥವಾ ಇತಿಹಾಸದ ಸನ್ನಿವೇಶಗಳನ್ನು ನೋಡಿದಾಗ ಪ್ರತಿಯೊಂದು ಘಟನೆಗಳ ಮೇಲೆ, ಸನ್ನಿವೇಶಗಳ ಮೇಲೆ ಭೌಗೋಳಿಕ ಅಂಶಗಳ ಪರಿಣಾಮ ಇರುವುದನ್ನು ಕಾಣ್ತೀವಿ. ಹಾಗಾದರೆ ಭೌಗೋಳಿಕ ಲಕ್ಷಣಗಳಂತಂದರೆ ಭೂಮಿಯ ರಚನೆ ಆಗಿರ್ಬೋದು, ನದಿಗಳ ಜಾಲ ಆಗಿರ್ಬೋದು, ಭೂಮಿಯ ಫಲವತ್ತತೆ, ಹವಾಮಾನ, ಪರಿಸರ, ಅರಣ್ಯ ಪ್ರದೇಶ ಮತ್ತು ಪರ್ವತ ಶ್ರೇಣಿ ಇವೆಲ್ಲ ಇತಿಹಾಸದ ಪ್ರತಿಯೊಂದು ಘಟನೆಗಳ ಮೇಲೆ ಇವು ತಮ್ಮ ಪ್ರಭಾವವನ್ನು ಬೀರ್ತವೆ. ಹೀಗಾಗಿ ಇತಿಹಾಸದ ಎಲ್ಲ ಕಾಲಘಟ್ಟಗಳಲ್ಲಿಯೂ ಸಹಿತ ಪರಿಸರ ಅಥವಾ ಭೂಗೋಳ ಅದು ತನ್ನ ಪರಿಣಾಮವನ್ನು ಬೀರಿರುವುದನ್ನು ಅಥವಾ ಪ್ರಭಾವವನ್ನು ಹೊಂದಿರುವುದನ್ನು ನಾವು ಕಾಣ್ತೇವೆ. ಹೀಗಾಗಿ ಭಾರತದ ಒಂದು ಶ್ರೀಮಂತಭರಿತವಾದ ಭೌಗೋಳಿಕ ಲಕ್ಷಣಗಳು ಏನಂತಂದರೆ ವಿದೇಶಿಯರನ್ನು ನಮ್ಮ ದೇಶಕ್ಕೆ ಆಕರ್ಷಿಸುವಲ್ಲಿ ಯಶಸ್ವಿಯಾದ ಅಂತ ಹೇಳ್ಬೋದು. Now let us see about relationship between history and geography. Both these subjects are two faces of the same coin. There is thick relationship between these two subjects. All the historical factors are influenced by the geographical factors. The landscapes, river networks, fertility of the soil, mountains, climatic condition, environment and forest, they played a very important role upon history since time immemorial. As a result of this, India is the richest country with rich economic as well as geographical culture. Hence, India is the richest country in the whole world for its variety of geographical features, and it attracted many number of foreigners towards India. Let us see how Indian geography is. India is an island in the southern hemisphere and second biggest country in the Asian continent. ಇದು ಏಷ್ಯಾ ಖಂಡದಲ್ಲಿ ಎರಡನೇ ದೊಡ್ಡ ರಾಷ್ಟ್ರ ಮತ್ತು 3 ಕಡೆ ಸಮುದ್ರ, 1 ಕಡೆ ನೆಲವನ್ನು ಹೊಂದಿರುವುದರಿಂದ ಇದಕ್ಕೆ ನಾವು ದ್ವೀಪ ಅಂತೇಳಿ ಸಹಿತ ಕರಿಬೋದು. ಇದು ಜಗತ್ತಿನಲ್ಲಿ 7ನೇ ದೊಡ್ಡ ರಾಷ್ಟ್ರ ಮತ್ತು ಜಗತ್ತಿನಲ್ಲಿ 2ನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶ. ಇದರ ಒಟ್ಟು ವಿಸ್ತೀರ್ಣ 32,87,782 ಕಿಲೋಮೀಟರ್. ಇದರ ಜನಸಂಖ್ಯೆ 2001ರ ಜನಗಣತಿ ಪ್ರಕಾರ 102 ಕೋಟಿಗಳಷ್ಟಿತ್ತು. 2011 ಅಲ್ಲಿ 132 ಕೋಟಿ ಆಗಿರೋದನ್ನು ನಾವು ಗಮನಿಸ್ತೇವೆ. ಇದು ಪೂರ್ವ ಪಶ್ಚಿಮವಾಗಿ ಎಷ್ಟು ಉದ್ದದ, ದಕ್ಷಿಣೋತ್ತರವಾಗಿ ಎಷ್ಟು ಉದ್ದಿದೆ ಅಂತ ಹೇಳೋದಾದರೆ ಪೂರ್ವ ಪಶ್ಚಿಮವಾಗಿ 2933 ಕಿಲೋಮೀಟರ್, ದಕ್ಷಿಣೋತ್ತರವಾಗಿ 3214 ಕಿಲೋಮೀಟರ್ ಉದ್ದವಿದೆ. ಅಕ್ಷಾಂಶ ಮತ್ತು ರೇಖಾಂಶ ನೋಡೋದಾದರೆ ಇದು 8.4ರಿಂದ 37.6 ಉತ್ತರ ಅಕ್ಷಾಂಶದವರೆಗೆ, 68.7ರಿಂದ 97.25 ಪೂರ್ವ ರೇಖಾಂಶದವರೆಗೆ ಈ ಒಂದು ಪ್ರದೇಶದಲ್ಲಿ ಹಬ್ಬಿದೆ. ಅಂಡಮಾನ್ ನಿಕೋಬಾರ್ ಐಲ್ಯಾಂಡು ಸಹಿತ ನಮ್ಮ ದೇಶದಲ್ಲಿ ಬರ್ತವೆ. ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳ ಉಪಸಾಗರ ಇದರ ಮೇರೆಗಳಾಗಿದೆ. ಇವು ಸಹಿತ ಭಾರತದ ಅಂಗಗಳು. ಇದರ ಜೊತೆಗೆ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇದೆ, ಶ್ರೀಲಂಕಾ ದೇಶ ಇದೆ, ಉತ್ತರದಲ್ಲಿ ನೇಪಾಳ ಇದೆ, ಚೀನಾ ಇದೆ, ಭೂತಾನ್ ಮತ್ತು ಹಿಮಾಲಯ ಪರ್ವತ ಶ್ರೇಣಿ ಇದೆ, ವಾಯುವ್ಯದಲ್ಲಿ ಪಾಕಿಸ್ತಾನ ಇದೆ. ಇವು ನಮ್ಮ ದೇಶದ ಗಡಿಮೇರೆಗಳು. ಇದರ ಜೊತೆಗೆ ಉತ್ತರದಲ್ಲಿ ಸಿಂಧೂ ನದಿ 5 ಉಪನದಿಗಳನ್ನು ಹೊಂದಿದ್ದು ಪಂಜಾಬವನ್ನು ಅತ್ಯಂತ ಫಲವತ್ತಾದ ಭೂಮಿಯನ್ನು ಮಾಡಲಿಕ್ಕೆ ಕಾರಣ ಆಗಿದೆ. ಈ ಸಿಂಧೂ ನದಿಯ ಕಾರಣ ಬ್ರಿಟಿಷರು ನಮ್ಮ ದೇಶವನ್ನು ಇಂಡಿಯಾ ಅಂತೇಳಿ ಕರೆದು, ಯಾಕೆಂದರೆ ಸಿಂಧು ನದಿಗೆ ಇಂಗ್ಲೀಷ್ನಲ್ಲಿ ಇಂಡಸ್ ರಿವರ್ ಅಂತೇಳಿ ಕರೀತಾರೆ. ಹೀಗಾಗಿ ಇಂಡಿಯಾದಲ್ಲಿ ಇವತ್ತು 29 ರಾಜ್ಯಗಳು ಮತ್ತು 7 ಕೇಂದ್ರಾಡಳಿತ ರಾಜ್ಯಗಳಿವೆ. ಭೌಗೋಳಿಕ ಲಕ್ಷಣಗಳನ್ನು ವಿಭಜಿಸೋದಾದರೆ ಅವುಗಳನ್ನು ಮುಖ್ಯವಾಗಿ 4 ಭಾಗಗಳನ್ನಾಗಿ ವಿಭಜಿಸಲಾಗಿದೆ. ಒಂದು ಹಿಮಾಲಯ ಪರ್ವತ ಶ್ರೇಣಿ, 2ನೇದು ಉತ್ತರ ಮೈದಾನ, 3ನೇದು ದಕ್ಷಿಣ ಮೈದಾನ, 4ನೇದು ಕರಾವಳಿ ತೀರ ಪ್ರದೇಶ ಅಂತೇಳಿ.
ಹೀಗೆ ಇವುಗಳ ವರ್ಗೀಕರಣ ಮಾಡಿದ್ದಾರೆ. ಹಾಗಾದರೆ ಹಿಮಾಲಯ ಪರ್ವತ ಬಗ್ಗೆ ತಿಳಿದುಕೊಳ್ಳೋದಾದರೆ, ಇಟ್ ಈಸ್ ಸಿಚುವೇಟೆಡ್ ಇನ್ ದ ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾ. ಇಟ್ಸ್ ಲೆಂತ್ ಈಸ್ ಫ್ರಮ್ ಈಸ್ಟ್ ಟು ವೆಸ್ಟ್ ಈಸ್ 2400 ಕಿಲೋಮೀಟರ್. It stretches from Jammu and Kashmir to Arunachal Pradesh. Its breadth varies from 200 to 500 ಕಿಲೋಮೀಟರ್. ಇದರ ವಿಸ್ತೀರ್ಣ 5 ಲಕ್ಷ ಚದರ ಕಿಲೋಮೀಟರ್ನಷ್ಟಾಗಿದೆ. ಇದರಲ್ಲಿ ಅನೇಕ ದೊಡ್ಡ ದೊಡ್ಡ ಕೊಳ್ಳಗಳಿವೆ. ಅವುಗಳಲ್ಲಿ ಶಿವಾಲಿಕ್ ಮತ್ತು ಹಿಮಾದ್ರಿ ಅಂತೇಳಿ ಕರೀತಾರೆ. ಇವು ಎತ್ತರವಾದಂಥ ಶಿಖರಗಳಾಗಿವೆ. ಇದರ ಜೊತೆಗೆ ಇಲ್ಲಿ ನಮಗೆ ಪ್ರಾಗೈತಿಹಾಸಿಕ ಕಾಲದ ಕೆಲವು ನೆಲೆಗಳು ಸಹಿತ ಕಂಡುಬಂದಿದ್ದಾವೆ. ಈ ಹಿಮಾಲಯ ಪರ್ವತನ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಇದಕ್ಕೆ ಜಮ್ಮು ರಾಜ್ಯದಲ್ಲಿ ಜಮ್ಮು ಬೆಟ್ಟ ಅಂತೇಳಿ ಕರೀತಾರೆ, ಅರುಣಾಚಲ ಪ್ರದೇಶದಲ್ಲಿ ಅಬೋರ್ ಅಂತೇಳಿ ಕರೀತಾರೆ, ಮೀರಿ ಅಂತೇಳಿ ಕರೀತಾರೆ, ಮಿಸ್ಮಿ ಅಂತೇಳಿ ಕರೀತಾರೆ ಮತ್ತು ಡಾಫ್ಲಾ ಬೆಟ್ಟ ಅಂತ ಸಹಿತ ಕರೀತಾರೆ. ನೇಪಾಳದಲ್ಲಿ ಇದಕ್ಕೆ ಧುಂಡಾ ಮತ್ತು ಚೌರಿ ಬೆಟ್ಟ ಅಂತೇಳಿ ಸಹಿತ ಕರೀತಾರೆ. ಇದು ಇಡೀ ವರ್ಷ ಪೂರ್ತಿ ಹಿಮವನ್ನು ಹೊಂದಿರೋದ್ರಿಂದ ಹಿಮ ಕರಗಿ ನಿರಂತರವಾಗಿ ಹಿಮ ಕರಗಿ ನೀರನ್ನು ಬಿಡುವುದರಿಂದ ಇಲ್ಲಿ ವರ್ಷ ಪೂರ್ತಿ ತುಂಬಿ ಹರಿತಕ್ಕಂಥ ನದಿಗಳಿಗೆ ಇದು ಜನ್ಮ ನೀಡಿದೆ. ಹೀಗಾಗಿ ಅವು ಇಂದು ಪಾಕಿಸ್ತಾನದಲ್ಲಿ ಹರಿತವೆ, ಜೊತೆಗೆ ಭಾರತ ದೇಶದಲ್ಲಿ ಹರಿದು ಬಾಂಗ್ಲಾದೇಶದಲ್ಲಿ ಹರಿತಕ್ಕಂಥ ನದಿಗಳನ್ನು ನಾವು ನೋಡ್ತೀವಿ. ಇದರ ಜೊತೆಗೆ ಈ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಈ ಬೇಸಿಗೆಯ ಕೆಲವು ರೆಸಾರ್ಟ್ಗಳಂತ ಹೇಳ್ತೀವಲ್ಲ, ಧಾಮಗಳಂತ ಹೇಳ್ತೀವ, ಅವು ಕುಲು ಆಗಿರ್ಬೋದು, ಮನಾಲಿ ಆಗಿರ್ಬೋದು, ಜಮ್ಮು ಆಗಿರ್ಬೋದು, ಕಾಶ್ಮೀರ್, ಲಡಾಖ್, ಶಿಮ್ಲಾ, ಡೆಹ್ರಾಡೂನ್, ನೈನಿತಾಲ್, ಡಾರ್ಜಿಲಿಂಗ್, ಮಸೂರಿ ಇಂಥ ಫೇಮಸ್ ಬೆಟ್ಟಗುಡ್ಡ ಪ್ರದೇಶಗಳು ಸಹಿತ ಈ ಪ್ರವಾಸಿಗರನ್ನು ಆಕರ್ಷಿಸುವಂಥ ತಾಣಗಳಾಗಿವೆ. ಇದರ ಜೊತೆಗೆ ಹಿಮಾಲಯ ಪರ್ವತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅಂತಂದರೆ ಮೌಂಟ್ ಎವರೆಸ್ಟ್. ಇಟ್ ಈಸ್ ದಿ ಹೈಯೆಸ್ಟ್ ಪೀಕ್ ಇನ್ ದಿ ವರ್ಲ್ಡ್. ಇಟ್ಸ್ ಹೈಟ್ ಈಸ್ 8848 ಮೀಟರ್. ದಿ ಅದರ್ ಮೌಂಟೇನ್ಸ್ ಆರ್ ಕಾಂಚನಜುಂಗಾ. ಇಟ್ಸ್ ಹೈಟ್ ಈಸ್ 8598 ಮೀಟರ್. ಮಖಾಳು, ಇಟ್ಸ್ ಹೈಟ್ ಈಸ್ 8172 ಮೀಟರ್. ನಂಗ ಪರ್ವತ್, ಇಟ್ಸ್ ಹೈಟ್ ಈಸ್ 8126 ಮೀಟರ್ಸ್. ಮನಾಸ್ಲು 8156 meter, Annapurna 8078 meters. In this way, there are totally 6 mountains which are having the height of more than 8000 meter. Hindu Kush in Afghanistan and Suleiman mountains are also there in the northwestern part of India. ಇದರ ಜೊತೆಗೆ ಈ ಪ್ರಮುಖ ನದಿಗಳ ಜೊತೆಗೆ ಸಿಂಧು ಆಗಿರ್ಬೋದು, ಅದರ ಉಪನದಿಗಳು, ಇದರ ಜೊತೆಗೆ ಯಮುನಾ ಇದೆ, ಗಂಗಾ ಇದೆ, ಬ್ರಹ್ಮಪುತ್ರ, ಭಾಗೀರಥಿ, ಅಲಕನಂದ, ಕರ್ನಾಲಿ, ಗಂಡಕ್, ಅರ್ಣಕೋಶಿ ಮತ್ತು ಮಾನಸಿಸ್ತ ಅಂಥೇಳಿ ನದಿಗಳು ಸಹಿತ ಇಲ್ಲಿ ತುಂಬಿ ಹರಿತವೆ. ಇವು ಕೃಷಿಗೆ ಅತ್ಯಂತ ಸಮೃದ್ಧವಾದಂಥ ಒಂದು ಕೃಷಿ ಪ್ರದೇಶವನ್ನು ಸೃಷ್ಟಿ ಮಾಡಿವೆ, ಪರ್ವತದ ಭೂಮಿಯನ್ನು ಸೃಷ್ಟಿ ಮಾಡಿವೆ. ಇದು ಭಾರತದ ಒಂದು ಭೂಪಟ. ಇದರಲ್ಲಿ ಬಿಳಿ ಬಣ್ಣದಿಂದ ತೋರಿಸಲ್ಪಟ್ಟಿದ್ದು ಎಲ್ಲ ಹಿಮಾಲಯ ಪರ್ವತ ಶ್ರೇಣಿ ಅಂಥೇಳಿ ನಾವು ಹೇಳ್ಬೋದು. ಇದರ ಉಪಯೋಗಗಳು ಏನಾಗಾದರೆ, ಇಟ್ ಪ್ರೊಟೆಕ್ಟ್ಸ್ ಇಂಡಿಯಾ ಫ್ರಮ್ ದಿ ಫಾರಿನ್ ಇನ್ವೇಷನ್. ವಿದೇಶಿಯರ ಆಕ್ರಮಣದಿಂದ ಭಾರತವನ್ನು ತಡೆಗಟ್ಟುವಲ್ಲಿ ಇದು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದೆ. ಇದು ಕಾಶ್ಮೀರದಿಂದ ಅರುಣಾಚಲ ಪ್ರದೇಶದವರೆಗೆ ಹಬ್ಬಿರುವುದರಿಂದ ಒಂದು ನೈಸರ್ಗಿಕ ಗೋಡೆ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ಹೀಗಾಗಿ ಚೀನಾದವರು ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಇದು ಒಂದು ರಕ್ಷಣಾ ಗೋಡೆಯಂತೆ ಕೆಲಸ ಮಾಡ್ತದೆ. ಇಟ್ ಆಲ್ಸೋ ಚೆಕ್ಸ್ ದ ವಿಂಡ್ಸ್ ಬ್ಲೋಯಿಂಗ್ ಫ್ರಮ್ ದಿ ನಾರ್ತ್ ಈಸ್ಟರ್ನ್ ಡೈರೆಕ್ಷನ್ ಆ್ಯಂಡ್ ಬ್ರಿಂಗ್ಸ್ ಹೆವಿ ರೈನ್ ಟು ದಿ ನಾರ್ತ್ ಇಂಡಿಯಾ. ದಿಸ್ ಇಸ್ ದ ನ್ಯಾಚುರಲ್ ಬೌಂಡ್ರಿ ಬಿಟ್ವೀನ್ ಇಂಡಿಯಾ and China and Tibet. It has given birth to many perennial rivers like Indus, Ganga, Brahmaputra and created fertile land in the northern India. It supplies water regularly to the rivers of northern India. It influences the climatic condition of northern India. ಹೀಗೆ ಉತ್ತರ ಭಾರತದ ಹವಾಮಾನದ ಮೇಲೆ ಪರಿಣಾಮ ಬೀರುತ್ತದೆ. ಅನೇಕ ನದಿಗಳಿಗೆ ಜನ್ಮ ನೀಡಿದೆ. ವರ್ಷ ಪೂರ್ತಿ ನದಿಗಳಿಗೆ ನೀರನ್ನು ಉಣಬಡಿಸುವ ಕೆಲಸವನ್ನು ಹಿಮಾಲಯ ಮಾಡ್ತದೆ. ಇದರ ಜೊತೆಗೆ ಚೀನಾ ಮತ್ತು ಟಿಬೆಟ್ ಇವುಗಳೊಂದಿಗೆ ಭಾರತ ನೈಸರ್ಗಿಕವಾದ ಒಂದು ಮೇರಿನ ಹೊಂದಲಿಕ್ಕೆ ಇದು ಸಹಿತ ಕಾರಣವಾಗಿದೆ. ಹಾಗೂ ನೈಋತ್ಯ ಗಾಳಿನ ತಡೆಗಟ್ಟಿ ಉತ್ತರ ಭಾರತಕ್ಕೆ ಭಾರೀ ಪ್ರಮಾಣದಲ್ಲಿ ಮಳೆಯನ್ನು ತರುವಂಥ ಕೆಲಸವನ್ನು ಸಹಿತ ಇದು ಹಿಮಾಲಯ ಮಾಡ್ತದೆ. ದ ಲೋವರ್ ರೀಜನ್ ಆಫ್ ದಿ ಹಿಮಾಲಯಸ್ ಈಸ್ ರಿಚ್ ವಿತ್ ಥಿಕ್ ಫಾರೆಸ್ಟ್. ಹೆನ್ಸ್ ಟಾಲ್ ಟ್ರೀಸ್ ಆ್ಯಂಡ್ ಫೌನಾ ಆಫ್ ಡಿಫ್ರೆಂಟ್ ವೆರೈಟೀಸ್ ಆರ್ ಲಿವಿಂಗ್ ಇನ್ ದಿಸ್ ರೀಸನ್. ಇದರ ಜೊತೆಗೆ ಅಲ್ಲಿ ಹಿಂದೂಗಳ ಪವಿತ್ರ ಸ್ಥಳಗಳಾದಂಥ ಗಂಗೋತ್ರಿ ಆಗಿರ್ಬೋದು, ಯಮನೋತ್ರಿ, ಬದ್ರಿನಾಥ್, ಕೇದಾರ್ನಾಥ್, ಅಮರನಾಥ್, ಋಷಿಕೇಶ್ ಮತ್ತು ಹರಿದ್ವಾರಗಳು ಸಹಿತ ಇಲ್ಲಿ ಇವೆ. ಇಲ್ಲಿ ಇರತಕ್ಕಂಥ ಪ್ರಮುಖ ಪ್ರವಾಸಿ ತಾಣಗಳೆಂದರೆ ಶಿಮ್ಲಾ, ಡೆಹ್ರಾಡೂನ್, ಕುಲು, ಮನಾಲಿ, ಶ್ರೀನಗರ್ ಮತ್ತು ಕಾಶ್ಮೀರ್. ಹೀಗೆ ಇವು ಪ್ರತಿ ವರ್ಷ ಅನೇಕ ಜನರನ್ನು ಪ್ರವಾಸಿಗರನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾವೆ.
ಈ ಉತ್ತರ ಭಾರತ ಈ ನದಿಗಳ ಮುಖಜ ಭೂಮಿ ಜೊತೆಗೆ ಇವು ಕೆಲವು ದೋಹಾಬ ಪ್ರದೇಶಗಳನ್ನು ಸಹಿತ ಸೃಷ್ಟಿ ಮಾಡಿದ್ದು, ಅದು ಕೃಷಿಗೆ ಅತ್ಯುತ್ತಮ ಫಲವತ್ತಾದ ಭೂಮಿಯನ್ನು ಉಂಟು ಮಾಡಿದೆ. ಹೀಗಾಗಿ ವಾಣಿಜ್ಯ ಬೆಳೆಗಳು ಮತ್ತು ಆಹಾರ ಧಾನ್ಯಗಳು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ. ಹೀಗಾಗಿ ಇಲ್ಲಿ ಜನಸಂಖ್ಯೆ ದಟ್ಟವಾಗಲಿಕ್ಕೆ ಮುಖ್ಯ ಕಾರಣ ಆಗಿದೆ. ಇದಿಷ್ಟು ನಿಮಗೆ ಹಿಮಾಲಯ ಪರ್ವತದಿಂದ ಆಗತಕ್ಕಂಥ ಪರಿಣಾಮ ಮತ್ತು ಅದರ ಉಪಯೋಗಗಳು. ಥ್ಯಾಂಕ್ ಯು.